ಮಕ್ಕಳೇ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕನ್ನಡ ಶಿಕ್ಷಕಿ ಪವಿತ್ರ. ಮಕ್ಕಳೇ, ಹಿಂದಿನ ತರಗತಿಯಲ್ಲಿ ನೀವು ಭಗೀರಥ ಪಾಠವನ್ನು ಓದಿ ನಂತರ ಆ ಪಾಠಕ್ಕೆ ಸಂಬಂಧಿಸಿದಂತಹ ಪದಗಳ ಅರ್ಥಗಳನ್ನು ತಿಳ್ಕೊಂಡಿದ್ದೀರಿ, ಹೌದಾ? ಹಾಗಾದರೆ ಇಂದಿನ ತರಗತಿಯಲ್ಲಿ ನಾವು ಭಗೀರಥ ಪಾಠದ ಸಾರಾಂಶವನ್ನು ನಾವೇನು ಮಾಡಬೇಕು, ಇಂದಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ. ಮಕ್ಕಳ ಚಿತ್ರವನ್ನು ನೀವು ಗಮನಿಸಬೇಕು, ಹೌದಾ? ಏನಿದೆ ಚಿತ್ರದಲ್ಲಿ? ಏನು ನೋಡ್ತಾ ಇದ್ದೀವಿ ಚಿತ್ರದಲ್ಲಿ? ಎಸ್, ವೆರಿ ಗುಡ್. ಗಂಗೆ ಕಾಣಿಸ್ತಾ ಇದ್ದಾಳೆ, ಈಶ್ವರ ಕಾಣಿಸ್ತಾ ಇದ್ದಾನೆ, ಹೌದಾ? ಋಷಿ ಕಾಣಿಸ್ತಾ ಇದ್ದಾನೆ, ಹೌದಾ? ಎಸ್, ಕೈ ಮುಗಿದು ಆ ಪರಮೇಶ್ವರನನ್ನ ಋಷಿ ಮುನಿ ಏನೋ ಬೇಡಿಕೊಳ್ಳುವಂತಹ ಸನ್ನಿವೇಶವನ್ನು ನಾವು ಈ ಭಗೀರಥ ಚಿತ್ರದಲ್ಲಿ ನೋಡ್ತಾ ಇದ್ದೀವಿ. ಹಾಗಾದರೆ ಈ ಪಾಠದಲ್ಲಿ ಯಾವ ಒಂದು ಸಾರಾಂಶವನ್ನು ನಿಮಗೆ ತಿಳಿಸ್ಕೊಟ್ಟಿದ್ದಾರೆ ಅನ್ನೋದನ್ನು ನಾವೇನು ಮಾಡೋಣ, ಇಂದಿನ ತರಗತಿಯಲ್ಲಿ ಅಧ್ಯಯನವನ್ನು ಮಾಡೋಣ. ಮಕ್ಕಳೇ, ನೀವು ಹಲವಾರು ಕಥೆಗಳನ್ನು ಏನು ಮಾಡುತ್ತಿದ್ದೀರಿ, ದಿನನಿತ್ಯ ಕೇಳ್ತಾ ಇದ್ದೀರಿ, ಹೌದಾ? ವಿಕ್ರಮ ಮತ್ತು ಬೇತಾಳನ ಕಥೆಗಳು, ಹೌದಾ? ಅಜ್ಜಿ ಸಾಕಷ್ಟು ಕಥೆಗಳನ್ನು ನಿಮಗೆ ಹೇಳ್ಕೊಡ್ತಾ ಇರ್ತಾರೆ. ಅದೇ ರೀತಿ ಇಲ್ಲೂ ಕೂಡ ಒಂದು ಭಗೀರಥ ಅನ್ನುವಂತಹ ಒಂದು ಅತ್ಯಂತ ಸುಂದರವಾಗಿರ್ತಕ್ಕಂಥ ಕಥೆಯನ್ನ ಏನು ಮಾಡಿದ್ದಾರೆ, ನಿಮಗೋಸ್ಕರ ಕೊಟ್ಟಿದ್ದಾರೆ. ಪುರಾಣ ಕಾಲದಲ್ಲಿ ಭಗೀರಥ ಎಂಬ ದೊರೆ ಇದ್ದನು. ಅವನ 60,000 ಜನ ತಾತಂದಿರು ಕಪಿಲ ಮುನಿಯ ಕೋಪಕ್ಕೆ ಸಿಕ್ಕಿ ಸುಟ್ಟು ಭಸ್ಮವಾಗಿದ್ದರು. ಅವರಿಗೆ ಸ್ವರ್ಗ ಲಭಿಸಬೇಕೆಂದು ಭಗೀರಥನು ಚಿಂತಿಸುತ್ತಿದ್ದನು. ಅದಕ್ಕೆ ದೇವಲೋಕದ ಗಂಗೆಯನ್ನು ಭೂಮಿಗೆ ತಂದು ಅವನ ತಾತಂದಿರ ಬೂದಿಯ ಮೇಲೆ ಹರಿಸಬೇಕೆಂದು ಜ್ಞಾನಿಗಳಾದ ಋಷಿಗಳು ಹೇಳಿದರು, ಹೌದಾ? ಪುರಾಣ ಕಾಲದಲ್ಲಿ ಅಂದರೆ ಆಗಿನ ಕಾಲದಲ್ಲಿ ಒಬ್ಬ ಭಗೀರಥ ಅನ್ನುವಂತಹ ದೊರೆ ಇರ್ತಾನೆ. ಆ ದೊರೆಗೆ 60,000 ಜನ ಏನಿರ್ತಾರೆ, ತಾತಂದಿರಿರ್ತಾರೆ. ತಾತ ಅಂದ್ರೆ ಗೊತ್ತಲ್ವಾ? ತಾತ ಅಂದ್ರೆ ಅಜ್ಜ, ಹೌದಾ? ತಾತಂದಿರಿರ್ತಾರೆ. ಆದ್ರೆ ಆ 60,000 ಜನ ತಾತಂದಿರು ಏನ್ ಮಾಡಿರ್ತಾರೆ, ಕಪಿಲ ಮುನಿಯ ಕೋಪಕ್ಕೆ ಸಿಕ್ಕಿ ಸುಟ್ಟು ಭಸ್ಮವಾಗಿರ್ತಾರೆ, ಹೌದಾ? ಆ ಕಪಿಲ ಮುನಿ ಏನ್ ಮಾಡ್ತಾ ಇರ್ತಾನೆ, ತಪಸ್ಸನ್ನ ಮಾಡುವಾಗ ತಪಸ್ಸನ್ನ ಭಂಗಗೊಳಿಸಿದ್ರಿಂದ ಏನಾಗುತ್ತೆ, ಇಲ್ಲಿ ಆ ಕಪಿಲ ಮುನಿಯ ಕೋಪಕ್ಕೆ ಸಿಕ್ಕು ಆ 60,000 ಜನ ತಾತಂದಿರು ಸುಟ್ಟು ಭಸ್ಮವಾಗಿರ್ತಾರೆ. ಅದಕ್ಕೋಸ್ಕರ ಅವರಿಗೆ ಏನಾಗಿರಲ್ಲ, ಸ್ವರ್ಗ ಲಭಿಸಿರಲ್ಲ, ಹೌದಾ? ಅವರು ಸ್ವರ್ಗದಲ್ಲಿರಲ್ಲ. ಅದಕ್ಕೋಸ್ಕರ ಭಗೀರಥ ಏನ್ ಮಾಡ್ತಾನೆ, ಆ 60,000 ಜನ ತಾತಂದಿರ ಬಗ್ಗೆ ಚಿಂತೆಯನ್ನ ಮಾಡ್ತಾನೆ. ಆಗ ದೇವಲೋಕದ ಗಂಗೆಯನ್ನ ಭೂಮಿಗೆ ತಂದು ನೀನೇನ್ ಮಾಡಬೇಕು, ಅವರ ತಾತಂದಿರ ಬೂದಿಯ ಮೇಲೆ ಹರಿಸ್ಬೇಕು ಅಂತ ಜ್ಞಾನಿಗಳು ಅಂದ್ರೆ ಋಷಿ ಮುನಿಗಳು ಏನ್ ಮಾಡ್ತಾರೆ, ಭಗೀರಥನಿಗೆ ಹೇಳ್ತಾರೆ. ಆ ಗಂಗೆಯನ್ನ, ದೇವಲೋಕದಲ್ಲಿರ್ತಕ್ಕಂಥ ಗಂಗೆಯನ್ನ ಈ 60,000 ಜನ ತಾತಂದಿರೇನಿದ್ದಾರಲ್ಲ ಅವರ ಬೂದಿಯ ಮೇಲೆ ನೀನೇನಾದ್ರೂ ಆ ಗಂಗೆಯನ್ನ ಹರಿಸಿದ್ದೀಯಾದ್ರೆ ಅವರಿಗೆ ಸ್ವರ್ಗ ಲಭಿಸುತ್ತೆ ಅಂತ ಜ್ಞಾನಿಗಳು ಭಗೀರಥನಿಗೆ ಹೇಳ್ತಾರೆ. ದೇವಲೋಕದ ಗಂಗೆಯನ್ನ ಭೂಮಿಗೆ ತರುವುದು ಅಸಾಧ್ಯವಾದ ಕೆಲಸ ಆಗಿರುತ್ತೆ, ಹೌದಾ? ಆ ದೇವಲೋಕದಲ್ಲಿರ್ತಕ್ಕಂಥ ಗಂಗೆಯನ್ನ ನಾವು ಯಾವ ರೀತಿಯಾಗಿ ಭೂಮಿಗೆ ತರಬೇಕು ಅನ್ನುವುದರತ್ತ ಭಗೀರಥನ ಚಿಂತೆಯಾಗುತ್ತೆ. ಆದ್ರೆ ಭಗೀರಥ ತನ್ನ ನಿರ್ಧಾರದಿಂದ ಎಳ್ಳಷ್ಟು ಹಿಂದೆ ಸರಿಯಲಿಲ್ಲ. ಎಳ್ಳಷ್ಟು ಅಂದ್ರೆ ಸ್ವಲ್ಪನೂ ಕೂಡ ಅವನೇನಾಗಲ್ಲ, ಅಯ್ಯೋ ನನ್ನ ಕಡೆಯಿಂದ ಇದು ಸಾಧ್ಯ ಇಲ್ಲ, ನನ್ನ ಕಡೆಯಿಂದ ಇದು ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳಿ ಹಿಂದೆ ಸರಿಯಲ್ಲ, ಹೌದಾ? ಎಷ್ಟೇ ಕಷ್ಟ ಆದ್ರೂ ಕೂಡ ನಾನೇನ್ ಮಾಡಬೇಕು, ಆ ದೇವಲೋಕದಲ್ಲಿರ್ತಕ್ಕಂಥ ಗಂಗೆಯನ್ನ ಭೂಮಿಗೆ ತಂದೇ ತರ್ತೀನಿ ಅಂತ ಏನ್ ಮಾಡ್ತಾನೆ, ತಪಸ್ಸಿಗೆ ಕುಳಿತಾನೆ, ಹೌದಾ? ತಪಸ್ಸಿಗೆ ಕುಳಿತುಕೊಳ್ತಾನೆ. ತಪಸ್ಸಿಗೆ ಕುಳಿತಾಗ ಬಾಯಾರಿಕೆ, ಹಸಿವು, ನಿದ್ರೆ ಮರೆತ, ಹೌದಾ? ಈ ಎಲ್ಲವನ್ನು ಕೂಡ ಭಗೀರಥ ಏನ್ ಮಾಡ್ತಾನೆ, ಮರೆತು ತಪಸ್ಸಿಗೆ ಕುಳಿತುಕೊಳ್ತಾನೆ. ಅವನಿಗೆ ಬಾಯಾರಿಕೆ ಆಗ್ಲಿ, ಹಸಿವಾಗ್ಲಿ, ನಿದ್ರೆ ಆಗ್ಲಿ ಎಲ್ಲವನ್ನು ಕೂಡ ಏನ್ ಮಾಡ್ತಾನೆ, ಅವನು ಮರೆತು ಬಿಡ್ತಾನೆ, ಹೌದಾ? ನಂತರ ಬಿಸಿಲು, ಮಳೆ, ಬಿರುಗಾಳಿಯನ್ನು ಕೂಡ ಏನ್ ಮಾಡ್ತಾನೆ, ಸಹಿಸ್ಕೊಳ್ತಾನೆ. ಭಗೀರಥ ಏನ್ ಮಾಡ್ತಾನೆ, ಆ 60,000 ಜನ ತಾತಂದಿರಿಗೆ ಸ್ವರ್ಗ ಸಿಗ್ಬೇಕು ಅಂತ ಏನ್ ಮಾಡ್ತಾನೆ, ಅಷ್ಟು ಕಟ್ಟುನಿಟ್ಟಿನ ಏನ್ ಮಾಡ್ತಾನೆ, ಒಂದು ತಪಸ್ಸಿಗೆ ಒಳಗಾಗ್ತಾನೆ, ತಪಸ್ಸಿಗೆ ಕುಳಿತುಕೊಳ್ತಾನೆ. ಅನೇಕ ವರ್ಷಗಳ ಕಠಿಣ ತಪಸ್ಸಿಗೆ ಮೆಚ್ಚಿ ಪ್ರತ್ಯಕ್ಷಳಾದ ಗಂಗೆ, ನಿನ್ನ ಇಚ್ಛೆಯಂತೆ ನಾನು ಭೂಮಿಗೆ ಧುಮುಕುತ್ತೇನೆ, ಆದರೆ ನನ್ನ ರಭಸವನ್ನು ತಡೆಯುವವರು ಯಾರು, ಹೌದಾ?
ಅಷ್ಟು ವರ್ಷಗಳ ಕಠಿಣ ತಪಸ್ಸಿಗೆ ಏನ್ ಮಾಡ್ತಾಳೆ, ಆ ದೇವಲೋಕದಲ್ಲಿರ್ತಕ್ಕಂಥ ಗಂಗೆ ಆ ತಪಸ್ಸನ್ನ ಮೆಚ್ಚಿ ಪ್ರತ್ಯಕ್ಷಳಾಗ್ತಾಳೆ. ಆಗ ಗಂಗೆ ಹೇಳ್ತಾಳೆ, ನಿನ್ನ ಇಚ್ಛೆ ಅಂದ್ರೆ ನೀನು ಯಾವ ರೀತಿ ಇಷ್ಟಪಡ್ತಾ ಇದೆಯಲ್ಲ ಅದೇ ರೀತಿ ನಾನು ಕೂಡ ಭೂಮಿಗೆ ಬರ್ತೀನಿ, ಆದ್ರೆ ನನ್ನ ಈ ಒಂದು ರಭಸವನ್ನ ಯಾರು ತಡಿತಾರೆ ಅಂತ ಭಗೀರಥನಿಗೆ ಏನ್ ಮಾಡ್ತಾಳೆ, ಆ ಗಂಗೆ ಕೇಳ್ತಾಳೆ. ಆಗ ಭಗೀರಥ ಚಿಂತಾಕ್ರಾಂತ ಅಂದ್ರೆ ಚಿಂತನೆಗೆ ಒಳಗಾಗೋದು, ಹೌದಾ? ಚಿಂತಾಕ್ರಾಂತನಾದಂತಹ ಭಗೀರಥ ಮತ್ತೆ ತಪಸ್ಸಿಗೆ ಕುಳಿತುಕೊಳ್ತಾನೆ. ಆಗ ಅವನಿಗೆ ಬ್ರಹ್ಮದೇವ ಏನ್ ಮಾಡ್ತಾನೆ, ಪ್ರತ್ಯಕ್ಷನಾಗ್ತಾನೆ. ಭಗೀರಥನ ಪ್ರಾರ್ಥನೆಗೆ ಬ್ರಹ್ಮದೇವನು ಕೂಡ ಮೆಚ್ಚಿ ಶಿವನನ್ನು ಕುರಿತು ನೀನು ಏನ್ ಮಾಡು, ತಪಸ್ಸು ಮಾಡು ಎಂದು ಸಲಹೆ ನೀಡಿದ. ಹೌದಾ? ಅಷ್ಟು ವರ್ಷಗಳ ಕಾಲ ತಪಸ್ಸನ್ನ ಮಾಡಿ ಗಂಗೆಯನ್ನ ಭೂಮಿಗೆ ತೆಗೆದುಕೊಂಡು ಬಂದರೂ ಕೂಡ ಆ 60,000 ಜನ ತಾತಂದಿರ ಮೇಲೆ ನಾನೇನ್ ಮಾಡ್ಲಿಲ್ಲ, ಗಂಗೆಯನ್ನ ಹರಿಸ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ ಅಂತ ಚಿಂತಾಕ್ರಾಂತನಾದಾಗ ಬ್ರಹ್ಮದೇವ ಪ್ರತ್ಯಕ್ಷನಾಗಿ, ನೋಡು ಭಗೀರಥ, ನೀನೇನ್ ಮಾಡು, ಶಿವನನ್ನ ಕುರಿತು ತಪಸ್ಸು ಮಾಡು ಅಂತ ಹೇಳಿ ಅವನಿಗೆ ಏನ್ ಮಾಡ್ತಾನೆ, ಸಲಹೆಯನ್ನ ನೀಡ್ತಾನೆ. ಅದರಂತೆ ಭಗೀರಥ ಏನ್ ಮಾಡ್ತಾನೆ, ಆ ತಪಸ್ಸನ್ನು ಕೂಡ ಮತ್ತೆ ಮುಂದುವರಿಸ್ತಾನೆ. ಅವನ ಕಠಿಣ ತಪಸ್ಸಿಗೆ ಮೆಚ್ಚಿ ಪ್ರತ್ಯಕ್ಷನಾದ ಶಿವ, ಹೌದಾ? ಆ ಶಿವನು ಕೂಡ ಭಗೀರಥನ ತಪಸ್ಸಿಗೆ ಏನ್ ಮಾಡ್ತಾನೆ, ಮೆಚ್ಚಿ ಪ್ರತ್ಯಕ್ಷನಾಗ್ತಾನೆ. ಪ್ರತ್ಯಕ್ಷನಾದ್ಮೇಲೆ ಹೇಳ್ತಾನೆ ಶಿವ, ನಿನ್ನ ಧೈರ್ಯ, ಭಕ್ತಿ, ದೃಢ ಸಂಕಲ್ಪವನ್ನ ಮೆಚ್ಚಿದ್ದೇನೆ, ಹೌದಾ? ಧುಮ್ಮಿಕ್ಕುವ ಗಂಗೆಯನ್ನು ತಡೆದು ನಾನು ಶಿರದಲ್ಲಿ ಧರಿಸುತ್ತೇನೆ. ಗಂಗೆ ನನ್ನ ಶಿರದಿಂದ ಭೂಮಿಗೆ ಇಳಿದು ನಿನ್ನನ್ನು ಹಿಂಬಾಲಿಸುವಳು ಎಂದನು. ಹೌದಾ? ಆ ಶಿವ ಏನ್ ಮಾಡ್ತಾನೆ, ಭಗೀರಥನಿಗೆ ಹೇಳ್ತಾನೆ, ನೋಡು ಭಗೀರಥ, ನೀನು ತುಂಬಾ ಧೈರ್ಯಶಾಲಿಯಾಗಿದೀಯ, ನಿನ್ನ ಭಕ್ತಿ ಮತ್ತೆ ದೃಢ ಸಂಕಲ್ಪವನ್ನ ನಾನೇನ್ ಮಾಡಿದ್ದೀನಿ, ಮೆಚ್ಚಿದ್ದೀನಿ. ಆ ಜೋರಾಗಿ ಧುಮ್ಮುಕ್ಕುವ ಗಂಗೆ ಏನಿದ್ದಾಳಲ್ಲ, ಆ ಗಂಗೆಯನ್ನ ನಾನು ಶಿರದಲ್ಲಿ ಧರಿಸ್ತೀನಿ. ಶಿರ ಅಂದ್ರೆ ತಲೆ ಮೇಲೆ, ನೀವೆಲ್ಲ ಚಿತ್ರದಲ್ಲಿ ನೋಡ್ತೀರಿ, ಶಿವನ ತಲೆಯ ಮೇಲೆ ಗಂಗೆ ಏನ್ ಮಾಡಿರ್ತಾಳೆ, ಇರ್ತಾಳೆ, ಹೌದಾ? ಶಿರದಲ್ಲಿ ನಾನೇನ್ ಮಾಡ್ತೀನಿ, ಗಂಗೆಯನ್ನ ಧರಿಸ್ತೀನಿ. ಆಗ ನನ್ನ ಶಿರದಿಂದ ನಾನೇನ್ ಮಾಡ್ತೀನಿ, ಆ ಗಂಗೆಯನ್ನ ಭೂಮಿಗೆ ಇಳಿಸ್ತೀನಿ. ಆ ಗಂಗೆ ನಿನ್ನನ್ನ ಹಿಂಬಾಲಿಸ್ಕೊಂಡು ಏನ್ ಮಾಡ್ತಾಳೆ, ಬರ್ತಾಳೆ ಅಂತ ಇಲ್ಲಿ ಶಿವ ಏನ್ ಮಾಡ್ತಾನೆ, ಭಗೀರಥನಿಗೆ ಹೇಳ್ತಾನೆ. ಹೌದಾ? ಅಂತೆಯೇ ಬೋರ್ಗರೆಯುತ್ತಾ ಧುಮ್ಮುಕ್ಕಿದ ಗಂಗೆಯನ್ನ ಶಿವನು ಜಟೆಯಲ್ಲಿ ತಡೆದು ಭೂಮಿಗೆ ಹರಿಯಬಿಟ್ಟನು. ಗಂಗೆ ರಭಸದಿಂದ ಹರಿಯುವಾಗ ಜನ್ನು ಮಹರ್ಷಿಯ ಆಶ್ರಮ ಕೊಚ್ಚಿಕೊಂಡು ಹೋಯಿತು. ಇದರಿಂದ ಕೋಪಗೊಂಡ ಮಹರ್ಷಿಯು ಗಂಗೆಯನ್ನು ಒಂದೇ ಗುಟುಕಿಗೆ ಕುಡಿದು ಬಿಟ್ಟನು. ಹೌದಾ? ಇಷ್ಟೆಲ್ಲ ತಪಸ್ಸನ್ನ ಮಾಡಿರ್ತಕ್ಕಂಥ ಭಗೀರಥನಿಗೆ ಏನಾಗತ್ತೆ, ಈಗ ಅವನ ಆಸೆ ಈಡೇರಬೇಕು ಅನ್ನೋದ್ರಲ್ಲಿ ಒಂದು ಘಟನೆ ಸಂಭವಿಸುತ್ತೆ. ಹೌದಾ? ಜೋರಾಗಿ ಭೋರ್ಗರೆಯುತ್ತಾ ಧುಮ್ಮುಕ್ಕಿರುವ ಗಂಗೆ ಏನ್ ಮಾಡ್ತಾಳೆ, ಶಿವನ ಜಡೆಯಿಂದ ಇಳಿದು ಭೂಮಿಗೆ ಬರ್ತಾಳೆ. ಆದ್ರೆ ಆ ಗಂಗೆಯ ರಭಸದಿಂದ ಏನಾಗುತ್ತೆ, ಜೋರಾಗಿ ಹರಿಯುವಾಗ ಅಲ್ಲಿ ಜನ್ನು ಮಹರ್ಷಿಯ ಒಂದು ಆಶ್ರಮ ಇರುತ್ತೆ. ಆ ಆಶ್ರಮ ಆ ಒಂದು ರಭಸಕ್ಕೆ ಕೊಚ್ಚಿಕೊಂಡು ಹೋಗುತ್ತೆ. ಇದರಿಂದ ಕೋಪಗೊಂಡಂತಹ ಮಹರ್ಷಿ, ಗಂಗೆ, ನೀನು ನನ್ನ ಆಶ್ರಮವನ್ನ ಏನ್ ಮಾಡಿದೀಯಾ, ಕೊಚ್ಚಿಕೊಂಡು ಹೋಗಿದೀಯಾ, ನಿನ್ನ ರಭಸಕ್ಕೆ ಕೊನೆ ಇಲ್ವಾ ಅಂತ ಹೇಳಿ ಏನ್ ಮಾಡ್ಬಿಡ್ತಾನೆ, ಕೋಪಗೊಂಡು ಒಂದೇ ಗುಟುಕಿನಲ್ಲಿ ಆ ಒಂದು ಆಶ್ರಮವನ್ನ, ಹೌದಾ, ಆ ಆಶ್ರಮ ಕೊಚ್ಚಿಕೊಂಡು ಹೋಗಿರುವ ಒಂದು ಕೋಪಕ್ಕೆ ಏನ್ ಮಾಡ್ತಾನೆ, ಆ ಗಂಗೆಯನ್ನ ಆ ಜನ್ನು ಮಹರ್ಷಿ ಒಂದೇ ಗುಟುಕಿನಲ್ಲಿ ಕುಡಿದ್ಬಿಡ್ತಾನೆ. ಹೌದಾ? ಇಲ್ಲಿವರೆಗೂ ನೀವೇನ್ ಮಾಡ್ಬೇಕು, ಈ ಪಾಠವನ್ನ ಓದ್ಬೇಕು. ಮತ್ತೆ ಮುಂದಿನ ಒಂದು ಸಾರಾಂಶವನ್ನ ಮುಂದಿನ ತರಗತಿಯಲ್ಲಿ ನಾನು ನಿಮ್ಗೆ ತಿಳಿಸ್ತೀನಿ ಮಕ್ಕಳೇ.